Guru Diksha IAS presents News Spot at 8 p.m. ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 15 ಜುಲೈ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ ಗಳ ವಿಶ್ಲೇಷಣೆಯನ್ನ ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್ ಬ್ರಿಡ್ಜಿಂಗ್ ದ ಗ್ಯಾಪ್. ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಹೊರಬಂದಿರುವಂತಹ ಮಾಹಿತಿಯನ್ನ ನಿನ್ನೆ ಮಾಡಿದಂತಹ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಅಲ್ಲಿ ನಾವು ಚರ್ಚೆ ಮಾಡಿದ್ವಿ. ಆ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅನ್ನ ಮುಖ್ಯವಾಗಿ ಯಾರು ಹೊರತರ್ತಾರೆ ಅನ್ನುವಂಥದ್ದನ್ನು ಸಹ ಹೇಳಿದ್ದೆ. ಅದನ್ನ ವರ್ಲ್ಡ್ ಎಕಾನಮಿಕ್ ಫೋರಂ ಜಾರಿ ಮಾಡುವಂಥದ್ದು. ಇಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಅಥವಾ ದೇಶದಲ್ಲಿ ಇರುವಂತಹ ವಲ್ನರಬಲ್ ಸೆಕ್ಷನ್ಸ್ ನ ಎಂಪವರ್ಮೆಂಟ್ ಗೆ ಸಂಬಂಧಿತವಾಗಿರೋದ್ರಿಂದ ಈ ಒಂದು ಆರ್ಟಿಕಲ್ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಗೆ ಸಂಬಂಧಿತವಾಗಿ ಬಹುಮುಖ್ಯವಾಗಿ ಅನುಕೂಲವಾಗಲಿರುವಂಥದ್ದು. ಈಗ UPSC ಯಲ್ಲೂ ಸಹ ಯಾವ ರಿಪೋರ್ಟ್ಸ್ ಗಳನ್ನ ಯಾವ ಒಂದು ಸಂಸ್ಥೆ ಹೊರತರ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ನೋಡ್ತಾ ಇರುವಂತಹ ಕಾರಣಕ್ಕೆ ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅನ್ನ ವರ್ಲ್ಡ್ ಎಕಾನಮಿಕ್ ಫೋರಂ ಹೊರತರ್ತಾ ಇದೆ ಅನ್ನುವಂಥದ್ದನ್ನ ನೆನ್ಪಿಟ್ಕೋಬೇಕು. ಈಗ ಈ ಒಂದು ರಿಪೋರ್ಟ್ ನಲ್ಲಿ ವರ್ಲ್ಡ್ ಎಕಾನಮಿಕ್ ಫೋರಂ ಹೇಳ್ತಾ ಇರೋ ಹಾಗೆ ಭಾರತಕ್ಕೆ 135ನೇ ಸ್ಥಾನವನ್ನ ಕೊಡಲಾಗಿದೆ 146 ರಾಷ್ಟ್ರಗಳ ಪೈಕಿ. ಹಾಗೂ ಈ ವರ್ಲ್ಡ್ ಎಕಾನಮಿಕ್ ಫೋರಂ ಪ್ರಸ್ತುತಪಡಿಸುವಂತಹ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅನ್ನ 4 ಪ್ಯಾರಾಮೀಟರ್ಸ್ ಗಳನ್ನ ಆಧರಿಸಿ ಕೊಡಲಾಗುವಂಥದ್ದು. ಮೊದಲನೇ ಪ್ಯಾರಾಮೀಟರ್ ಎಕಾನಮಿಕ್ ಪಾರ್ಟಿಸಿಪೇಷನ್, ಅಂದ್ರೆ ಆರ್ಥಿಕವಾಗಿ ಸಬಲೀಕರಣಕ್ಕೆ ಇರುವಂತಹ ಅವಕಾಶಗಳು. ಎರಡನೇ ಹಂತದಲ್ಲಿ ಹೆಲ್ತ್ ಅಂಡ್ ಸರ್ವೈವಲ್, ಆರೋಗ್ಯ ಮತ್ತು ಬದುಕಲು ಇರುವಂತಹ ಅವಕಾಶಗಳು. ಇದಲ್ಲದೆ ಎಜುಕೇಶನಲ್ ಅಟೈನ್ಮೆಂಟ್, ಶಿಕ್ಷಣಕ್ಕೆ ಎಷ್ಟರ ಮಟ್ಟಿಗೆ ರಾಷ್ಟ್ರಗಳು ಹೆಣ್ಣು ಮಕ್ಕಳಿಗೆ ಪ್ರಾವಧಾನವನ್ನ ಮಾಡಿದ್ದಾವೆ. ಹಾಗೂ ಕೊನೆಯ ಹಂತದಲ್ಲಿ ಪೊಲಿಟಿಕಲ್ ಎಂಪವರ್ಮೆಂಟ್. ಈ 4 ಪ್ರಾವಧಾನಗಳ ಮೇಲೆ ಮುಖ್ಯವಾಗಿ ಹೆಣ್ಣು ಮಕ್ಕಳ ಬೆಳವಣಿಗೆ ಒಂದು ರಾಷ್ಟ್ರದಲ್ಲಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನ ಮಾಡಲಾಗುವಂಥದ್ದು. ಈಗ ಈ 4 ಪ್ಯಾರಾಮೀಟರ್ಸ್ ಗಳಲ್ಲಿ ಭಾರತ ಹೆಲ್ತ್ ಅಂಡ್ ಸರ್ವೈವಲ್ ಎರಡನೇ ಪಾಯಿಂಟ್ ನಲ್ಲಿ ಬಹಳ ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿದೆ ಅನ್ನುವಂತಹ ಮಾಹಿತಿಯನ್ನು ಸಹ ವರ್ಲ್ಡ್ ಎಕಾನಮಿಕ್ ಫೋರಂ ಹೇಳ್ತಿರುವಂತದ್ದು. ಇದರಲ್ಲಿ ಭಾರತಕ್ಕೆ 146ನೇ ಸ್ಥಾನವು ಸಿಕ್ಕಿರುವಂತದ್ದು. ಈಗ ಈ ವರ್ಲ್ಡ್ ಎಕಾನಮಿಕ್ ಫೋರಂ ಕೊಡ್ತಾ ಇರುವಂತಹ ಮಾಹಿತಿ ರಾಷ್ಟ್ರಗಳ ನೈಜ ಸ್ಥಿತಿ ಏನಿದೆ ಹಾಗೂ ಹಿಂದೆ ಇದ್ದಂತಹ ಬೆಳವಣಿಗೆ ಏನಿತ್ತು ಅನ್ನುವಂಥದ್ದು. ಉದಾಹರಣೆಗೆ ವರ್ಲ್ಡ್ ಎಕಾನಮಿಕ್ ಫೋರಂ ಹೇಳ್ತಾ ಇರುವಂತದ್ದು ಈಗ ಹೆಣ್ಣು ಮಕ್ಕಳ ಬೆಳವಣಿಗೆ ನಡೀತಾ ಇರುವಂತಹ ರೇಟ್ ಏನ್ ನಾವು ಕಾಣ್ತಾ ಇದೀವೋ ಹೀಗೆ ನಡೆದಂತಹ ಸಂದರ್ಭದಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವೆ ಸಮಾನಾಂತಕರವಾದಂತಹ ಅವಕಾಶಗಳು ಬರಬೇಕು ಅಂತಂದ್ರೆ ಸುಮಾರು 150ಕ್ಕಿಂತ ಹೆಚ್ಚಿನ ವರ್ಷಗಳ ಅವಶ್ಯಕತೆ ಇರುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಹೆಣ್ಣಿಗೆ ಗಂಡಿನ ಸಮಾನಾಂತಕರವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಆರ್ಥಿಕ, ಆರೋಗ್ಯ, ಶಿಕ್ಷಣ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸಮಾನವಾದಂತಹ ಅಧಿಕಾರಗಳು, ಸಮಾನವಾದಂತಹ ಅವಕಾಶಗಳು ಸಿಗಬೇಕು ಅಂತಂದ್ರೆ 100 ವರ್ಷಕ್ಕಿಂತ ಹೆಚ್ಚಿನ ಸಮಯ ಆಗಬಹುದಾಗಿದೆ ಅನ್ನುವಂತಹ ನಿಜ ಸ್ವರೂಪವನ್ನು ತೋರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಭಾರತದಲ್ಲೂ ಸಹ ಇದರ ಬಗ್ಗೆ ಸರಿಯಾಗಿ ಹಾಗೂ ಸೀರಿಯಸ್ ಆಗಿ ಆಲೋಚನೆ ಮಾಡುವ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲೂ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರ ರಿಪೋರ್ಟ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ 15 ರಿಂದ 45 ವಯಸ್ಸಿನ ಸುಮಾರು 57% ಹೆಣ್ಣು ಮಕ್ಕಳು ಅನಿಮಿಯಾದ ಬಳಲ್ತಾ ಇರುವಂತದ್ದು. ಹಾಗೂ ಯಾರು ಹೆಣ್ಣು ಮಕ್ಕಳು ಮದುವೆ ಆದ್ಮೇಲೆ ಮನೆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಕ್ ಸಾಧ್ಯ ಆಗದೆ ಇರುವಂತಹ ಸಂಖ್ಯೆ ನೋಡಿದ್ರೆ ಮದುವೆ ಆದ ಮೇಲೆ 83% ಹೆಣ್ಣು ಮಕ್ಕಳು ಮುಖ್ಯವಾಗಿ ಈ ಆರ್ಥಿಕ ಚಟುವಟಿಕೆಗಳಿಂದ ಹೊರನಡೆದು ಹೋಗ್ತಾ ಇರುವಂತದ್ದು. ಹೀಗೆ ಇರುವಂತಹ ಸಮಸ್ಯೆಗಳನ್ನ ನೋಡಿದಾಗ ದೇಶದಲ್ಲಿ ಇನ್ನೂ ಬಹುದೊಡ್ಡ ಮಟ್ಟದ ಕೆಲಸಗಳನ್ನ ಹೆಣ್ಣು ಮಕ್ಕಳ ಸಶಕ್ತೀಕರಣಕ್ಕೆ ಸಂಬಂಧಿಸಿದಂತೆ ತರುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದು. ಮುಂದಿನ ಒಂದು ಆರ್ಟಿಕಲ್ ಬೇಟಿ ಬಚಾವ್ ಬೇಟಿ ಪಢಾವ್ ಟು ಬಿ ಎಕ್ಸ್ಟೆಂಡೆಡ್ ಟು ಆಲ್ ಡಿಸ್ಟ್ರಿಕ್ಟ್ಸ್. ಈ ಒಂದು ಆರ್ಟಿಕಲ್ ಅನ್ನ ಮುಖ್ಯವಾಗಿ ಬೇಟಿ ಬಚಾವ್ ಬೇಟಿ ಪಢಾವ್ ಕಾರ್ಯಕ್ರಮವನ್ನ ದೇಶದ ಎಲ್ಲಾ ಜಿಲ್ಲೆಗಳಿಗೆ ಹರಡಿಸಲಾಗುವುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಿನಿಸ್ಟ್ರಿ ಆಫ್ ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಹೇಳ್ತಾ ಇರುವಂತಹ ಮಾತನ್ನ ಇಲ್ಲಿ ನಾವು ನೋಡ್ತಾ ಇರುವಂತದ್ದು. ಈ ಒಂದು ವಿಷಯ ಮುಖ್ಯವಾಗಿ ಲೋಕಸಭೆಯಲ್ಲಿ ಒಬ್ಬರು ಮಿನಿಸ್ಟರ್ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಬೇರೆ ನಾಯಕರು ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬೇಟಿ ಬಚಾವ್ ಬೇಟಿ ಪಢಾವ್ ಕಾರ್ಯಕ್ರಮಕ್ಕೆ ಸಿಗುವಂತಹ ಏನು ಬಜೆಟ್ ಇದೆಯೋ ಅದರಲ್ಲಿ 80% ಬಜೆಟ್ ಬರೀ ಅಡ್ವರ್ಟೈಸ್ಮೆಂಟ್ ಗೆ ಖರ್ಚು ಮಾಡ್ತಿದ್ದಾರೆ ಅನ್ನುವಂತಹ ಒಂದು ವಿಷಯದ ಅಥವಾ
ಅಲಿಗೇಷನ್ ಇತ್ತು ಸರ್ಕಾರದ ವಿರುದ್ಧ. ಸೊ ಅದಕ್ಕೋಸ್ಕರ ಸರ್ಕಾರ ಹೇಳ್ತಾ ಇರುವಂತದ್ದು, ಇನ್ಮೇಲೆ ದೇಶದ ಎಲ್ಲಾ ಜಿಲ್ಲೆಗಳಿಗೆ ಬೇಟಿ ಬಚಾವ್ ಬೇಟಿ ಪಢಾವ್ ಕಾರ್ಯಕ್ರಮದ ಅಡಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಗೆ ಬಿಟ್ಟು ಗ್ರಾಸ್ ರೂಟ್ ಲೆವೆಲ್ ಅಂದ್ರೆ ಗ್ರೌಂಡ್ ಅಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಖರ್ಚನ್ನ ಮಾಡಲಾಗುವುದು ಅನ್ನುವಂಥದ್ದು. ಹಾಗಾದ್ರೆ ಗ್ರೌಂಡ್ ಅಲ್ಲಿ ಆಗುವಂತಹ ಬದಲಾವಣೆಗಳು ಏನು? ಈಗ ಹಿಂದಿನ ಆರ್ಟಿಕಲ್ ಅಲ್ಲಿ ನೋಡಿದ್ವಿ, ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ, ಸ್ಪೋರ್ಟ್ಸ್ ಆಗಿರ್ಬೋದು, ಅವರಲ್ಲಿರುವಂತಹ ಟ್ಯಾಲೆಂಟ್ಸ್ ಅನ್ನ ಹೊರತರುವಂತದ್ದಾಗಿರ್ಬೋದು, ಈ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಅವರಿಗೆ ಒಂದಿಷ್ಟು ಅನುಕೂಲತೆಗಳನ್ನ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಇನ್ನು ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡಲಾಗುವುದು ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಹಾಗೆ ಈ ಬೇಟಿ ಬಚಾವ್ ಬೇಟಿ ಪಢಾವ್ ಕಾರ್ಯಕ್ರಮ ಇವತ್ತು ದೇಶದ 405 ಜಿಲ್ಲೆಗಳಲ್ಲಿ ಲಾಗುವಾಗಿ ಸಕ್ಸಸ್ಫುಲ್ ಆಗಿ ನಡೀತಾ ಇರುವಂತದ್ದನ್ನು ಸಹ ತೋರಿಸ್ತಾ ಇರುವಂತದ್ದು. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಿಂದ ಹೆಣ್ಣು ಮಕ್ಕಳಿಗೆ ಇನ್ನೂ ಹೆಚ್ಚಿನ ಲಾಭಗಳನ್ನ, ಇನ್ನೂ ಹೆಚ್ಚಿನ ಅವಕಾಶಗಳನ್ನ ಕಲ್ಪಿಸುವಂತಹ ಕಡೆಗೆ ಈ ಒಂದು ಕಾರ್ಯಕ್ರಮವನ್ನ ಮುಂದೆ ಸಾಗಿಸಿಕೊಂಡು ಹೋಗಲಾಗುವುದು ಅನ್ನುವಂತಹ ವಿಷಯವನ್ನ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಹೇಳ್ತಾ ಇರುವಂತಹ ವಿಷಯವನ್ನ ಮೊದಲನೇ ಹಂತದಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದು. ಮುಂದಿನ ಒಂದು ಆರ್ಟಿಕಲ್, ದ ಗ್ರೇಟ್ ಒಮಿಷನ್ ಇನ್ ದ ಡ್ರಾಫ್ಟ್ ಡಿಸಬಿಲಿಟಿ ಪಾಲಿಸಿ. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ದೇಶದಲ್ಲಿ ಇರುವಂತಹ ಅಂಗವಿಕಲರಿಗೆ ಯಾವ ರೀತಿ ಅವಕಾಶಗಳು ಕಾಣ್ತಾ ಇದ್ದಾವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿತವಾಗಿರುವಂತದ್ದು. ಸೊ ಅಂಗವಿಕಲರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿತವಾಗಿರುವಂತಹ ಟಾಪಿಕ್ ನ ಅಡಿಯಲ್ಲಿ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ. ಈ ಒಂದು ಆರ್ಟಿಕಲ್ ಇವತ್ತು ಚರ್ಚೆ ಮಾಡ್ತಿರುವಂತಹ ಮುಖ್ಯ ವಿಷಯ, ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಒಂದು ಹೊಸ ಡ್ರಾಫ್ಟ್ ನ್ಯಾಷನಲ್ ಪಾಲಿಸಿ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್, ಒಂದು ಹೊಸ ಪಾಲಿಸಿಯನ್ನ ಮುಂತರ್ತಾ ಇರುವಂತಹ ನಿಟ್ಟಿನಲ್ಲಿ ಇದನ್ನ ಇವತ್ತು ನಾವು ಚರ್ಚೆ ಮಾಡ್ತಿರುವಂತದ್ದು. ಹಾಗಾದ್ರೆ ಇಲ್ಲಿವರೆಗೂ ಪಾಲಿಸಿ ಇರ್ಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ನೋಡಿದಾಗ 2006ರಲ್ಲಿ ಒಂದು ಪಾಲಿಸಿಯನ್ನ ರಚನೆ ಮಾಡಲಾಗಿತ್ತು. ಈಗ ಹೊಸ ಪಾಲಿಸಿಯ ಕಾರಣ ಅಥವಾ ಹೊಸ ಪಾಲಿಸಿ ಮಾಡಬೇಕಾದಂತಹ ಅವಶ್ಯಕತೆ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನ ನೋಡಿದಾಗ, ವೈ ಅನ್ನುವಂಥದ್ದನ್ನ ನೋಡಿದಾಗ, ಮೊದಲನೇ ಹಂತದಲ್ಲಿ ಭಾರತ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ ಗೆ ಸಿಗ್ನೇಚರ್ ಅನ್ನ ಮಾಡಿರುವಂತದ್ದು. ಸೊ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂತಾರಾಷ್ಟ್ರೀಯ ಕಾನೂನು ಆಗಿರುವಂತಹದಕ್ಕೆ ಆ ಕಾನೂನಿನಲ್ಲಿ ಇರುವಂತಹ ಪ್ರಾವಧಾನಗಳನ್ನ ಭಾರತದಲ್ಲೂ ಸಹ ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂತಹ ನಿಟ್ಟಿನಲ್ಲಿ ಹೊಸ ಕಾನೂನಿನ ಅವಶ್ಯಕತೆ ಇರುವಂತದ್ದು. ಎರಡನೇ ಹಂತದಲ್ಲಿ ಭಾರತ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ 2016 ಈ ಒಂದು ಅಂಗವಿಕಲರಿಗೆ ಸಂಬಂಧಿಸಿದಂತೆ ಹಕ್ಕುಗಳನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2016ರ ಕಾನೂನನ್ನ ಜಾರಿಗೆ ತಂದಿರುವಂತದ್ದು. ಅದಕ್ಕಿಂತ ಮುಂಚೆ ಇದ್ದದ್ದು 2006 ಒಂದೇ. ಸೊ ಹೊಸ ಕಾನೂನಿನಲ್ಲಿ ಇರುವಂತಹ ಪ್ರಾವಧಾನಗಳನ್ನ ತರುವಂತಹ ನಿಟ್ಟಿನಲ್ಲಿ ಒಂದು ಪಾಲಿಸಿಯನ್ನ ತರುವ ಅವಶ್ಯಕತೆ ಇರುವಂತದ್ದು. ಇದಲ್ಲದೆ ಭಾರತ ಇಂಚಿಯಾನ್ ಸ್ಟ್ರಾಟಜಿ, ಇಂಚಿಯಾನ್ ಸೌತ್ ಕೊರಿಯಾದ ಕ್ಯಾಪಿಟಲ್ ಆಗಿರುವಂತದ್ದು, ಫಾರ್ ಏಷಿಯನ್ ಅಂಡ್ ಪೆಸಿಫಿಕ್ ಡೆಕೇಡ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ 2013ರಿಂದ 2020ರವರೆಗಿನ ಇಂಚಿಯಾನ್ ಸ್ಟ್ರಾಟಜಿಗೆ ಸಂಬಂಧಿಸಿದಂತೆ ಇರುವಂತಹ ಪ್ರಾವಧಾನಗಳನ್ನು ಸಹ ಇಲ್ಲಿ ಒಳಪಡಿಸಬೇಕಾಗಿರುವಂತದ್ದು. ಇದಲ್ಲದೆ 2006ರಲ್ಲಿ ತಯಾರಿಸಿದಂತಹ ಪಾಲಿಸಿ ಯಾವ ಆಧಾರದ ಮೇಲೆ ಮಾಡಲಾಗಿತ್ತು? ಯುನೈಟೆಡ್ ನೇಷನ್ಸ್ ಎಕಾನಮಿಕ್ ಅಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷಿಯಾ ಅಂಡ್ ಪೆಸಿಫಿಕ್. ಸೊ 2006ರ ಪಾಲಿಸಿ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಎಕಾನಮಿಕ್ ಅಂಡ್ ಸೋಷಿಯಲ್ ಪೆಸಿಫಿಕ್ ಅನ್ನುವಂತಹ ಮಾಹಿತಿಯ ಮೇಲೆ ಮಾಡಿರುವಂತದ್ದು. ಅದೇ ನಿಟ್ಟಿನಲ್ಲಿ ಈಗ ಈ 3 ವಿಷಯಗಳನ್ನ ಆಧರಿಸಿ ನಾವು ಹೊಸ ಒಂದು ಡ್ರಾಫ್ಟ್ ನ್ಯಾಷನಲ್ ಪಾಲಿಸಿಯನ್ನ ತಯಾರಿಸಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಮಾತಾಡ್ತಾ ಇರುವಂತದ್ದು ಈ ಹೊಸ ಪಾಲಿಸಿಯಲ್ಲಿ ಇರುವಂತಹ ಪ್ರಾವಧಾನಗಳೇನು ಅಂಡ್ ಏನನ್ನ ಮಿಸ್ ಮಾಡಿದ್ದಾರೆ ಅನ್ನುವಂಥದ್ದು. ಈಗ ಈ ಅಂಗವಿಕಲರಿಗೆ ಸಂಬಂಧಿಸಿದಂತೆ ಅವರಿಗೆ ಶಿಕ್ಷಣದಲ್ಲಿ ಸಶಕ್ತಗೊಳಿಸುವಂಥದ್ದು, ಎಂಪವರ್ ಮಾಡುವಂಥದ್ದು, ಅವರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಅವರಿಗೆ ಸಹಾಯವನ್ನು ಒದಗಿಸುವಂಥದ್ದು, ಹಾಗೂ ಸಮಾಜದಲ್ಲಿ ಅವರಿಗೆ ಯಾವುದೇ ಕೆಲಸ ಮಾಡಲು, ಉದಾಹರಣೆಗೆ ATMಗೆ ಹೋಗುವಂತಹ ರ್ಯಾಂಪ್ಗಳಾಗಿರ್ಬೋದು, ಬಸ್ ಅಲ್ಲಿ ಓಡಾಡಬೇಕಾದ್ರೆ ಅಂಗವಿಕಲರಿಗೆ ಸೀಟ್ಸ್ ಗಳನ್ನ ರಿಸರ್ವ್ ಮಾಡುವಂತದ್ದಾಗಿರ್ಬೋದು, ಅವರು ಓಡಾಡುವಂತಹ ಟ್ರಾನ್ಸ್ಪೋರ್ಟ್ ಫ್ರೆಂಡ್ಲಿ ಆಗಿ ಡೆವಲಪ್ ಮಾಡುವಂಥದ್ದು, ಇವೆಲ್ಲವೂ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ವಿಷಯವನ್ನ ಮಾತ್ರ ಯಾರೂ ಸಹ ಆಲೋಚಿಸದೇ ಇರುವಂತದ್ದು, ಅಂಗವಿಕಲರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಅವಕಾಶಗಳು ಇದಾವೆ ಅನ್ನುವಂಥದ್ದು.
ಮೊದಲನೇ ಹಂತದಲ್ಲಿ ರಾಜಕೀಯವಾಗಿ ಎಲ್ಲಿಯವರೆಗೂ ಯಾವ ಒಂದು ಸಮುದಾಯ, ಯಾವ ಒಂದು ಕ್ಷೇತ್ರ ಅವರಿಗೆ ರೆಪ್ರೆಸೆಂಟೇಷನ್ ಸಿಗೋದಿಲ್ವೋ ಅಲ್ಲಿಯವರೆಗೆ ಆ ಒಂದು ಸಮುದಾಯ ಅಥವಾ ಆ ಒಂದು ಕ್ಷೇತ್ರ ಬೆಳೆದಿದ್ದು ಇತಿಹಾಸದಲ್ಲಿ ಇಲ್ಲ. ಹಾಗೆ ಇದ್ದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಇರುವಂತಹ ಅಂಗವಿಕಲರಿಗೆ ಯಾವ ರೀತಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಸುವಂತಹ ಪ್ರಯತ್ನಗಳನ್ನ ಮಾಡಲು ಮುಂದಾಗ್ತಿದ್ದಾರೆ ಅನ್ನುವಂಥದ್ದು. ಉದಾಹರಣೆಗೆ ಆರ್ಟಿಕಲ್ 21 ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಎಲ್ಲಾ ರಾಷ್ಟ್ರಗಳಿಗೆ ಈ ಒಂದು ಅಂಗವಿಕಲರನ್ನು ಸಹ ರಾಜಕೀಯ ವ್ಯವಸ್ಥೆಯಲ್ಲಿ ಫುಲ್ಲಿ ಮತ್ತು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವ್ಯವಸ್ಥೆಯನ್ನ ಸೃಷ್ಟಿಸಬೇಕು ಅನ್ನುವಂಥದ್ದು ಒಂದು ಕಾನೂನನ್ನು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರಲಾಗಿದೆ. ಅದಲ್ಲದೆ 2016ರಲ್ಲಿ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ 2016ರಲ್ಲೂ ಸಹ ಮುಖ್ಯವಾಗಿ ಪೊಲಿಟಿಕಲ್ ಪ್ರೋಸೆಸ್ ಮತ್ತು ಡಿಸಿಷನ್ ಮೇಕಿಂಗ್ ಅಲ್ಲಿ ಇಂಪ್ಲಿಮೆಂಟ್ ಅಥವಾ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ 2022ರ ಏನು ಪಾಲಿಸಿ, ನ್ಯಾಷನಲ್ ಪಾಲಿಸಿ ಆನ್ ಡಿಸಬಿಲಿಟಿ ಬರ್ತಾ ಇದೆಯೋ ಅದು 3 ವಿಷಯಗಳ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಒಂದು ಇನ್ಶಿಯನ್ ಸ್ಟ್ರಾಟಜಿ, ಎರಡನೇದು ಯಾವುದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್, ಹಾಗೂ ಮೂರನೇದು ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ 2016. ಈ 3 ಪ್ರಾವಧಾನಗಳಲ್ಲಿ ಅಂಗವಿಕಲರಿಗೆ ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಯುವಂತಹ ಅವಕಾಶಗಳನ್ನ ಮಾಡಿಕೊಡಬೇಕು ಅನ್ನುವಂತಹ ಪ್ರಾವಧಾನಗಳಿದಾವೆ. ಆದರೆ ಸರ್ಕಾರ ತರ್ತಾ ಇರುವಂತಹ ಡ್ರಾಫ್ಟ್ ನ್ಯಾಷನಲ್ ಪಾಲಿಸಿಯಲ್ಲಿ ಯಾಕೆ ಆ ಪ್ರಾವಧಾನವನ್ನ ಇಟ್ಟಿಲ್ಲ ಅನ್ನುವಂತಹ ವಿಷಯವನ್ನ ಮುಖ್ಯವಾಗಿ ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿರುವಂತದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಡ್ರಾಫ್ಟ್ ನ್ಯಾಷನಲ್ ಪಾಲಿಸಿಯಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲೂ ಸಹ ಅವರಿಗೆ ಓಡಾಡಲು, ಪಾಲ್ಗೊಳ್ಳಲು ಮತ್ತು ನಿರ್ಣಯಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಅವಕಾಶಗಳನ್ನ ಮಾಡಿಕೊಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿರುವಂತದ್ದು. ಮುಂದಿನ ಒಂದು ಆರ್ಟಿಕಲ್ ಏರ್ ಪೊಲ್ಯೂಷನ್ ಇನ್ವೆಸ್ಟ್ ಇನ್ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ವಾತಾವರಣಕ್ಕೆ ಸಂಬಂಧಿತವಾಗಿರುವಂತಹ ಆರ್ಟಿಕಲ್ ಆಗಿರೋದ್ರಿಂದ ಈ ಒಂದು ಆರ್ಟಿಕಲ್ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವೈರನ್ಮೆಂಟ್ ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುವಂತದ್ದು. ಈ ಆರ್ಟಿಕಲ್ ನಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಮುಖ್ಯವಾಗಿ ದೆಹಲಿಯಲ್ಲಿ ಆಗುವಂತಹ ಏರ್ ಪೊಲ್ಯೂಷನ್ ಗೆ ಸಂಬಂಧಿತವಾಗಿರುವಂತದ್ದು. ಇಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಗ್ರಾಪ್ ಇಂದ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಗೆ ಬದಲಾಗ್ತಾ ಇರುವಂತದ್ದು. ಏನಿದು ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಮತ್ತು DSS ಡಿಸಿಷನ್ ಸಿಸ್ಟಮ್ ಸಪೋರ್ಟ್ ಸಿಸ್ಟಮ್ ಅಂತ ಇರ್ತಾರೆ. ಸರ್ಕಾರ ಮುಂಚೆ ಏನ್ ಮಾಡ್ತಿತ್ತು ಅಂತಂದ್ರೆ, ಉದಾಹರಣೆಗೆ ಏರ್ ಕ್ವಾಲಿಟಿ ಇಂಡೆಕ್ಸ್, ಇದನ್ನ ನಾವು ಮುಖ್ಯವಾಗಿ ಗಾಳಿಯಲ್ಲಿ ಇರುವಂತಹ ಪ್ರದೂಷಣವನ್ನ ಮೆಜರ್ ಮಾಡಲು ಬಳಸುವಂತಹ ಒಂದು ಇಂಡೆಕ್ಸ್ ಆಗಿರುತ್ತದೆ. ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ರೇಟಿಂಗ್ ಎಷ್ಟು ಬರುತ್ತೆ, ಉದಾಹರಣೆಗೆ 150 ಬಂದ ಮೇಲೆ ನಾವು ಮೇಜರ್ ಇಂಡಸ್ಟ್ರೀಸ್ ಗಳನ್ನ ಮುಚ್ಚಿಬಿಡ್ತೀವಿ, 200 ರೀಚ್ ಆದ್ಮೇಲೆ ಮೋಟಾರ್ ವೆಹಿಕಲ್ಸ್ ಗಳನ್ನ ಉಪಯೋಗಿಸುವಂತದ್ದು ನಿಷೇಧಿಸ್ತೀವಿ. ಹೀಗೆ ಯಾವಾಗ ಗಾಳಿಯಲ್ಲಿ ಇರುವಂತಹ ಪ್ರದೂಷಣ ಆ ಲೆವೆಲ್ ಅನ್ನ ರೀಚ್ ಆಗ್ತಿತ್ತೋ ಅವಾಗ ನಾವು ಆಕ್ಷನ್ ಅನ್ನ ತಗೋತಿದ್ವಿ. ಅಂದ್ರೆ ಅದು ರೆಸ್ಪಾನ್ಸಿವ್ ಇತ್ತು. ಆದಂತಹ ಸನ್ನಿವೇಶಕ್ಕೆ ಅನುಗುಣವಾಗಿ ಸರ್ಕಾರ ಕೈಗೊಳ್ತಾ ಇರುವಂತಹ ಕ್ರಮ, ಅದನ್ನ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ ಹೇಳ್ತೀವಿ. ಅಂದ್ರೆ ಸನ್ನಿವೇಶ ಎದುರಾದಾಗ ಅದಕ್ಕೆ ನಾವು ಉತ್ತರವನ್ನ ಕಂಡುಹಿಡಿಯಲು ಪ್ರಯತ್ನಿಸುವಂಥದ್ದು. ಆದ್ರೆ ಸನ್ನಿವೇಶ ಎದುರಾದ ಮೇಲೆ ಮಾಡೋದಕ್ಕಿಂತ ಮುಂಚೆನೆ ಆ ಸನ್ನಿವೇಶವನ್ನ ತಡೆದ್ರೆ ಇನ್ನೂ ಉತ್ತಮವಾಗಿ ನಾವು ಜನರಿಗೆ ಆರೋಗ್ಯ ವ್ಯವಸ್ಥೆಯನ್ನ ಕಲ್ಪಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ. ಸೊ ಸಮಸ್ಯೆ ಎದುರಾಗೋಕ್ಕಿಂತ ಮುಂಚೆನೆ ಅದಕ್ಕೆ ಉತ್ತರವನ್ನ ಕಂಡುಹಿಡ್ಕೊಂಡಂತಹ ಸಂದರ್ಭದಲ್ಲಿ ಸಮಸ್ಯೆಯಿಂದ ಹೊಡೆದಾಡುವಂತಹ ಅಥವಾ ಸಮಸ್ಯೆಯ ವಿರುದ್ಧ ಹೊಡೆದಾಡುವಂತಹ ಶ್ರಮ ಅವಶ್ಯಕತೆನೇ ಇರಲ್ಲ. ಹಾಗೆ ಇರುವಂತಹ ಸಂದರ್ಭದಲ್ಲಿ ಈ ಒಂದು DSS ಅನ್ನುವಂಥದ್ದು ಸಿಸ್ಟಮ್, ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಏನಿದೆಯಲ್ಲ, ಈ ಸಮಸ್ಯೆ ಎದುರಾಗೋದಕ್ಕಿಂತ ಮುನ್ನನೇ ಈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದಿಷ್ಟು ಸರ್ವೇಲೆನ್ಸ್ ಸಿಸ್ಟಮ್ಗಳನ್ನ ಎಲ್ಲ ಕಡೆ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಈ ಸರ್ವೇಲೆನ್ಸ್ ಸಿಸ್ಟಮ್ಗಳನ್ನ ಬಳಸಿಬಿಟ್ಟು ನಾವು ಮುಖ್ಯವಾಗಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡಿಯಲು ಪ್ರಯತ್ನಿಸ್ತೀವಿ. ಈ ಸರ್ವೇಲೆನ್ಸ್ ನ ಆಧಾರದ ಮೇಲೆ ಮುಂಚೆನೆ ನಾವು ಡಿಸೈಡ್ ಮಾಡಿಬಿಡ್ತೀವಿ ಈ ಸಮಸ್ಯೆ ಎದುರಾಗಲಿದೆ, ಅದಕ್ಕೋಸ್ಕರ ಈ ಕ್ರಮಗಳನ್ನ ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಸರ್ಕಾರ ಹೇಳ್ತಾ ಇರುವಂತಹದ್ದು, ಒಂದು ವೇಳೆ ಡೇಂಜರ್ ಅಂದ್ರೆ 300 ರೇಟಿಂಗ್ ಕಿಂತ ಹೆಚ್ಚು ಆದಂತಹ ಸಂದರ್ಭದಲ್ಲಿ ನಾವು ದೆಹಲಿಯಲ್ಲಿ ಎಲ್ಲ ಡೀಸೆಲ್ ಆಧಾರಿತ ಜನರೇಟರ್ಸ್ ಗಳು ಮತ್ತು ಡೀಸೆಲ್ ಆಧಾರಿತ ಮೋಟಾರುಗಳನ್ನ ನಿಷೇಧಿಸಲಾಗುವುದು ಅನ್ನುವಂಥದ್ದು.
ಸೊ ಆ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಜನ ಅದರ ವಿರುದ್ಧವೂ ತಮ್ಮ ಧ್ವನಿಯನ್ನು ಎತ್ತಾ ಇರುವಂತದ್ದು. ಸೊ ಇಲ್ಲಿ ಒಟ್ಟಾರೆ ಏರ್ ಪೊಲ್ಯೂಷನ್ ಗೆ ಸಂಬಂಧಿಸಿದಂತೆ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಇಂದ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ನ ಕಡೆಗೆ ಬದಲಾಗ್ತಾ ಇರುವಂತಹ ಒಂದು ಮಹತ್ತರ ಬದಲಾವಣೆಯ ಬಗ್ಗೆ ಸರ್ಕಾರದ ಆಲೋಚನೆಯನ್ನ ಇಲ್ಲಿ ತಿಳ್ಕೋಬೇಕಾಗಿರುವಂತದ್ದು. ಮುಂದಿನ ಒಂದು ಆರ್ಟಿಕಲ್, ಫಾರ್ ನ್ಯೂ ಪ್ರಾಜೆಕ್ಟ್ಸ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಬ್ಯಾಕ್ ಟು BOT ಮಾಡೆಲ್, ದಟ್ ಇಸ್ ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್. ಈ ಒಂದು ಆರ್ಟಿಕಲ್ ಬಹುಮುಖ್ಯಕರವಾಗಿರುವಂತದ್ದು 3 ಇನ್ಫ್ರಾಸ್ಟ್ರಕ್ಚರ್ ಮಾಡೆಲ್ಗಳನ್ನ ತಿಳ್ಕೊಳ್ಳಿ. ಈ ಇನ್ಫ್ರಾಸ್ಟ್ರಕ್ಚರ್ ಮಾಡೆಲ್ಸ್ ಗೆ ಸಂಬಂಧಿಸಿದಂತೆ UPSC ಅಲ್ಲಿ ನಾವು GS ಪೇಪರ್ 3 ಎಕಾನಮಿ ಚಾಪ್ಟರ್ ಅಲ್ಲಿ ನಾವು ಓದ್ತೀವಿ. ಏನು 3 ಇನ್ಫ್ರಾಸ್ಟ್ರಕ್ಚರ್ ಮಾಡೆಲ್ಗಳನ್ನ ನಾವಿಲ್ಲಿ ನೋಡಲಿದ್ದೇವೆ. ಮೊದಲನೇ ಹಂತದಲ್ಲಿ ಎಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್. ಎರಡನೇದು ಹೈಬ್ರಿಡ್ ಆನ್ಯುಯಿಟಿ ಮಾಡೆಲ್. ಮೂರನೇದು ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್. ಈಗ ಇಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಹೊಸ ಪ್ರಾಜೆಕ್ಟ್ಸ್ ಗಳನ್ನ ಈ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಆಧಾರದ ಮೇಲೆ ನಡೆಸಲಿದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ಮೊದಲನೇ ಹಂತದಲ್ಲಿ ಏನು ಈ ಮಾಡೆಲ್ಗಳ ವ್ಯತ್ಯಾಸ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಮತ್ತು ಕನ್ಸ್ಟ್ರಕ್ಷನ್ ಮಾಡೆಲ್ ನಲ್ಲಿ ಸರ್ಕಾರ 100% ಫಂಡಿಂಗ್ ಅನ್ನ ಮಾಡ್ತಿತ್ತು. ಸೊ ಪೂರ್ತಿ ಹಣ ಪ್ರಾಜೆಕ್ಟ್ಗೆ ಏನ್ ಬೇಕಾಗಿರುತ್ತಲ್ಲ ಅದರಲ್ಲಿ 100% ಹಣವನ್ನ ಸರ್ಕಾರನೇ ವೆಚ್ಚ ಮಾಡ್ತಿತ್ತು. ಸೊ ಇದರಲ್ಲಿ ರಿಸ್ಕ್ ಕಮ್ಮಿ ಪ್ರೈವೇಟ್ ಪ್ಲೇಯರ್ಸ್ಗೆ. ಯಾರೆಲ್ಲ ಕಾಂಟ್ರಾಕ್ಟರ್ಸ್ಗಳು ಅವ್ರು ಇವ್ರು ಇರ್ತಾರಲ್ಲ ಅವ್ರು ಏನು ಖರ್ಚು ಮಾಡೋ ಅವಶ್ಯಕತೆನೇ ಇರಲ್ಲ. ಅದೇ ಈ ಹೈಬ್ರಿಡ್ ಆನ್ಯುಯಿಟಿ ಮಾಡೆಲ್, ಈ ಹೈಬ್ರಿಡ್ ಇಂಜಿನ್ ಬಗ್ಗೆ ತಮ್ಗೆ ಗೊತ್ತಿರುತ್ತೆ. ಈ ಎಲೆಕ್ಟ್ರಿಕ್ ಹೈಬ್ರಿಡ್ ಇಂಜಿನ್ಗಳು ಬಂದಿದ್ದಾವೆ. ಅಂದ್ರೆ ಎಲ್ಲಿವರೆಗೂ ಚಾರ್ಜ್ ಇರುತ್ತೋ ಎಲೆಕ್ಟ್ರಿಸಿಟಿಯಲ್ಲಿ ಓಡುತ್ತೆ, ಅದಾದ್ಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಬೇಕು. ಅದೇ ರೀತಿಯಲ್ಲಿ ಈ ಹೈಬ್ರಿಡ್ ಆನ್ಯುಯಿಟಿ ಮಾಡೆಲ್ ಅಲ್ಲೂ ಸಹ 40% ಕಾಸ್ಟ್ ಅನ್ನ 40% ಪ್ರಾಜೆಕ್ಟ್ ಕಾಸ್ಟ್ ಏನಿರುತ್ತಲ್ಲ ಅದನ್ನ ಸರ್ಕಾರ ವೆಚ್ಚ ಮಾಡುತ್ತೆ. ಉಳಿದಂತಹ 60% ಹಣವನ್ನ ಪ್ರೈವೇಟ್ ಪ್ಲೇಯರ್ಸ್ ಮಾಡಿರ್ಬೇಕಾಗಿರುತ್ತೆ. ಅವಾಗ ಪ್ರೈವೇಟ್ ಪ್ಲೇಯರ್ಸ್ಗೆ ಒಂದಿಷ್ಟು ರಿಸ್ಕ್ ನ ಅಭಾವ ಕಮ್ಮಿ ಆಗುವಂಥದ್ದು. ಈಗ ಈ ಹೈಬ್ರಿಡ್ ಆನ್ಯುಯಿಟಿ ಮಾಡೆಲ್ ಇಂದ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಕಡೆಗೆ ಸರ್ಕಾರ ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ತಿರುಗಿ ನೋಡ್ತಾ ಇರುವಂಥದ್ದು. ಇದು ಮುಂಚೆ ಇತ್ತು, ಬಟ್ ಕೋವಿಡ್-19 ಪ್ಯಾಂಡಮಿಕ್ ನಿಂದಾಗಿ ಬಹಳಷ್ಟು ಪ್ರೈವೇಟ್ ಪ್ಲೇಯರ್ಸ್ ಗಳಲ್ಲಿ ಆರ್ಥಿಕ ಒಂದು ಬಿಕ್ಕಟ್ಟು ಹೆಚ್ಚಾದಂತಹ ಸಂದರ್ಭದಲ್ಲಿ ನಾವು ಮತ್ತೆ ಹೈಬ್ರಿಡ್ ಆನ್ಯುಯಿಟಿ ಮಾಡೆಲ್ ಕಡೆಗೆ ಹೋಗಿದ್ವಿ. ಈ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅಲ್ಲಿ ಮುಖ್ಯವಾಗಿ ಪ್ರೈವೇಟ್ ಪ್ಲೇಯರ್ಸ್ 100% ಫಂಡಿಂಗ್ ಅನ್ನ ಮಾಡಿ ಅದನ್ನ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅನ್ನ ಮುಗಿಸ್ತಾರೆ. ತದನಂತರ ಟೋಲ್ ನಾವು ಒಂದಿಷ್ಟು ವರ್ಷದ ಅವಧಿಯವರೆಗೆ ಹಾಕ್ಬಿಟ್ಟು ತಾವು ಮಾಡಿದಂತಹ ಹೂಡಿಕೆಯನ್ನು ವಾಪಸ್ ತೆಕ್ಕೊಳ್ಳುವಂಥದ್ದು, ತದನಂತರ ಸರ್ಕಾರಕ್ಕೆ ಅದನ್ನ ಟ್ರಾನ್ಸ್ಫರ್ ಮಾಡುವಂಥದ್ದು. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರಿಸ್ಕ್ ಅನ್ನ ಪ್ರೈವೇಟ್ ಪ್ಲೇಯರ್ಸ್ ಇಟ್ಕೋಬೇಕಾಗಿರುತ್ತೆ. ಸೊ ಈ ಹೈಬ್ರಿಡ್ ಆನ್ಯುಯಿಟಿ ಮಾಡೆಲ್ ಇಂದ ಸರ್ಕಾರ ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಈಗ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮಾಡೆಲ್ ನ ಕಡೆಗೆ ತಿರುಗ್ತಾ ಇರುವಂತಹ ವಿಷಯವನ್ನ ಇಲ್ಲಿ ಮುಖ್ಯವಾಗಿ ಚರ್ಚೆ ಮಾಡ್ತಾ ಇರುವಂತದ್ದು. ಮುಂದಿನ ಒಂದು ಆರ್ಟಿಕಲ್, ಬಿಡನ್ ಮೋದಿ ಸ್ಟ್ರೆಸ್ ಫುಡ್ ಎನರ್ಜಿ ಸೆಕ್ಟರ್ ಅಟ್ I2U2. I2U2 ಅನ್ನುವಂಥದ್ದು ಒಂದು ಹೊಸ ಗುಂಪಾಗಿ ಹೊರಬರ್ತಾ ಇರುವಂತದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇಲ್ಲಿ I2U2 ಅಂತ ಹೇಳ್ತಾ ಇರುವಂತದ್ದು. ಸೊ I ಎರಡು ಸರಿ ಅಂದ್ರೆ ಇಂಡಿಯಾ ಹಾಗೂ ಇಸ್ರೇಲ್, U2 ಅಂದ್ರೆ USA ಮತ್ತು UAE. ಈ 4 ರಾಷ್ಟ್ರಗಳ ಸಮೂಹವೇ I2U2 ಅಂತ ಕರೆಯಲ್ಪಡ್ತಾ ಇರುವಂತದ್ದು. ಇಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಅಂತಾರಾಷ್ಟ್ರೀಯ ವಿಚಾರಕ್ಕೆ ಸಂಬಂಧಿತವಾಗಿರುವಂತಹ ಕಾರಣಕ್ಕೆ ಇದು ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಚಾಪ್ಟರ್ ನಲ್ಲಿ ಉಪಯೋಗವಾಗುವಂಥದ್ದು. ಈಗ ಈ I2U2 ನ ಒಂದು ವರ್ಚುವಲ್ ಸಮಿಟ್ ನಡೆದಿರುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಆಹಾರ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ $2 ಬಿಲಿಯನ್ ಹಾಗೂ ಕ್ಲೀನ್ ಎನರ್ಜಿ, ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಿಸಿದಂತೆ $330 ಮಿಲಿಯನ್ ಇನ್ವೆಸ್ಟ್ ಮಾಡುವಂತಹ ಮಹತ್ತರವಾದಂತಹ ಟಾರ್ಗೆಟ್ ಅನ್ನ ಇಲ್ಲಿ ಹಾಕಿರುವಂತಹ ನಿಟ್ಟಿನಲ್ಲಿ, ಅಂದ್ರೆ ಡಿಸಿಷನ್ ತಗೊಂಡಿರುವಂತಹ ನಿಟ್ಟಿನಲ್ಲಿ ಮೊದಲನೇ ಸೆಷನ್ ನಲ್ಲಿ ಭಾರತಕ್ಕೆ ಒಂದು ಹೊಸ ಅವಕಾಶಗಳು ಎದುರಾಗಲಿದ್ದಾವೆ ಅನ್ನುವಂತಹ ಮಾತನ್ನ ಮುಖ್ಯವಾಗಿ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಒಟ್ಟಾರೆ ಈ I2U2 ಅನ್ನ ವೆಸ್ಟ್ ಏಷ್ಯಾ ಭಾಗದಲ್ಲಿ ಇರುವಂತಹ ಕ್ವಾಡ್ ಅಂತಾನೆ ಕರೆಯಲಾಗ್ತಿದೆ. ಕ್ವಾಡ್ ಅಂತಂದ್ರೆ ತಮಗೆ ಗೊತ್ತೇ ಇದೆ, ಆಸ್ಟ್ರೇಲಿಯಾ, ಭಾರತ, US ಮತ್ತು ಜಪಾನ್ ರಾಷ್ಟ್ರ ಸೇರಿ ಇಂಡೋ ಪೆಸಿಫಿಕ್ ರೀಜನ್ ನಲ್ಲಿ ಸ್ಟೆಬಿಲಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ
ಕ್ವಾಡ್ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಸಮೂಹವನ್ನ ಶುರು ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಕ್ವಾಡ್ ಮಾದರಿಯಂತೆಯೇ ವೆಸ್ಟ್ ಏಷ್ಯಾದಲ್ಲಿ ಈ I2U2 ಕೆಲಸ ಮಾಡಲಿದೆ ಅನ್ನುವಂತಹ ವಿಷಯವನ್ನ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು. ಇನ್ನೊಂದು ಡಿಟೇಲ್ಡ್ ಆಗಿ ಇರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಈ I2U2 ಅನ್ನುವಂತಹ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಬೇರೆ ರಾಷ್ಟ್ರಗಳೊಂದಿಗೆ ಸಂಬಂಧಗಳು ಒಂದಿಷ್ಟು ಸಂಕಟಕ್ಕೆ ಎದುರಾಗಲಿದ್ದಾವೆ ಅನ್ನುವಂತಹ ವಿಷಯವನ್ನ ಚರ್ಚೆ ಮಾಡೋಣ. ಇಲ್ಲಿ ಸದ್ಯಕ್ಕೆ ಅಷ್ಟು ಫಸ್ಟ್ನೇ ಸಬ್ಮಿಟ್ ಅಲ್ಲಿ ಏನ್ ಡಿಸೈಡ್ ಆಗಿತ್ತು ಏನೇನು ಅನ್ನುವಂಥದ್ದನ್ನ ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದು. ಸೊ ಇದು ಇವತ್ತಿನ ಮುಖ್ಯವಾದ ಆರ್ಟಿಕಲ್ಸ್ ಗಳ ವಿಶ್ಲೇಷಣೆ ಆಗಿತ್ತು. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಒಂದು ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಚೆನ್ನಾಗಿ ಓದಿ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ.